ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೇವ್ ಪಾಯಿಂಟ್ ಕನ್ನಡ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ಚರ್ಚೆಗೆ ಬಂದಿದೆ. ದಶಕಗಳ ಕಾಲ ಕಾಂಗ್ರೆಸ್ ರಾಜಕಾರಣದಲ್ಲಿ ದೊಡ್ಡ ಶಕ್ತಿಯಾಗಿ ಗುರುತಿಸಿಕೊಂಡಿದ್ದ ಅಹಿಂದ ಸಮೀಕರಣದಲ್ಲಿ ಬದಲಾವಣೆಯ ಸೂಚನೆಗಳು ಕಾಣ್ತಾ ಇದ್ದಾವ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯ ಪ್ರಮುಖ ಆಧಾರವಾಗಿದ್ದ ಅಹಿಂದ ವರ್ಗದ ನಾಯಕರಲ್ಲಿ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈ ಅಸಮಾಧಾನದ ಹಿಂದಿನ ಕಾರಣ ಏನು? ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣಗಳು ಬದಲಾಗ್ತಾ ಇದ್ದಾವ? ಇದರ ಪರಿಣಾಮ ರಾಜ್ಯ ರಾಜಕಾರಣದ ಮೇಲೆ ಹೇಗಿರಬಹುದು? ಇದರ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡೋಣ. ಅಹಿಂದ ರಾಜಕಾರಣದಲ್ಲಿ ಬದಲಾವಣೆಯ ಮಾತು. ಕರ್ನಾಟಕದ ರಾಜಕಾರಣದಲ್ಲಿ ಅಹಿಂದ ಅಂತಂದರೆ ಕೇವಲ ಒಂದು ಪದವಲ್ಲ, ಅದು ಒಂದು ದೊಡ್ಡ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯಗಳನ್ನು ಒಗ್ಗೂಡಿಸುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮದೇ ಆದ ರಾಜಕೀಯ ನೆಲೆಯನ್ನು ನಿರ್ಮಿಸಿಕೊಂಡಿದ್ದರು. ವರ್ಷಗಳ ಕಾಲ ಈ ವರ್ಗಗಳ ಬೆಂಬಲ ಕಾಂಗ್ರೆಸ್ ಪಕ್ಷದ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಹಿಂದ ನಾಯಕರಲ್ಲಿ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಮಗೆ ಸಿಗಬೇಕಾದ ರಾಜಕೀಯ ಪ್ರಾತಿನಿಧ್ಯ, ಅಧಿಕಾರ ಮತ್ತು ಪಕ್ಷದೊಳಗಿನ ಪ್ರಾಮುಖ್ಯತೆ ಕಡಿಮೆಯಾಗ್ತಾ ಇದೆ ಎಂಬ ಭಾವನೆ ಕೆಲವು ನಾಯಕರಲ್ಲಿ ಮೂಡಿದೆ ಎಂಬ ಚರ್ಚೆಗಳು ನಡೀತಾ ಇವೆ. ಇದೇ ಕಾರಣಕ್ಕೆ ಕೆಲವರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಹೊಸ ಲೆಕ್ಕಾಚಾರಗಳನ್ನು ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಈ ಬೆಳವಣಿಗೆಗಳು ನಿಜವಾಗಿಯೂ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಗ್ತಾವ ಅಥವಾ ಇದು ಪಕ್ಷದೊಳಗಿನ ಸಾಮಾನ್ಯ ಅಸಮಾಧಾನವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ ನಾಯಕತ್ವದ ನಂತರದ ಸಮೀಕರಣ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಬದಲಾವಣೆಗಳ ನಂತರ ಆಂತರಿಕ ಸಮೀಕರಣಗಳು ಕೂಡ ಬದಲಾಗ್ತಿವೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವದ ಶೈಲಿ, ನಿರ್ಧಾರ ತೆಗೆದುಕೊಳ್ಳುವ ವಿಧಾನ ಮತ್ತು ಪಕ್ಷದ ಸಂಘಟನಾ ಚಟುವಟಿಕೆಗಳು ರಾಜಕೀಯ ಚರ್ಚೆಯ ವಿಷಯವಾಗಿವೆ. ಕೆಲವು ನಾಯಕರ ಅಭಿಪ್ರಾಯದ ಪ್ರಕಾರ ಸಚಿವ ಸಂಪುಟ, ನಿಗಮ ಮಂಡಳಿ ನೇಮಕಾತಿ ಮತ್ತು ಪಕ್ಷದ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಸಿಗಬೇಕು ಎಂಬ ನಿರೀಕ್ಷೆಯಿತ್ತು. ಈ ನಿರೀಕ್ಷೆಗಳು ಈಡೇರದೆ ಹೋದರೆ ಸಹಜವಾಗಿಯೇ ಅಸಮಾಧಾನದ ಬೇಗುದಿ, ಅಸಮಾಧಾನ ಮುಗಿಲೇಳೋದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ದೃಷ್ಟಿಯಿಂದ ನೋಡಿದರೆ ಎಲ್ಲ ಸಮುದಾಯಗಳು, ಎಲ್ಲ ನಾಯಕರುಗಳು ಮತ್ತು ಪಕ್ಷದ ವಿವಿಧ ಬಣಗಳ ನಡುವೆ ಸಮತೋಲನ ಸಾಧಿಸುವುದು ದೊಡ್ಡ ಸವಾಲಾಗಿದೆ. ಮೂಲ ಕಾಂಗ್ರೆಸ್ಸಿಗರು ವರ್ಸಸ್ ಹೊಸ ನಾಯಕರ ಚರ್ಚೆ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಚರ್ಚೆ ಕೂಡ ಜೋರಾಗಿದೆ. ಅದು ಕೂಡ ಮೂಲ ಕಾಂಗ್ರೆಸ್ಸಿಗರ ಪ್ರಾಬಲ್ಯ. ದಶಕಗಳಿಂದ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹಳೆಯ ನಾಯಕರಿಗೆ ಈಗ ಹೆಚ್ಚಿನ ಆದ್ಯತೆ ಸಿಗತ್ತೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾಗಿದೆ. ಯಾವುದೇ ರಾಜಕೀಯ ಪಕ್ಷಕ್ಕೂ ಹಳೆಯ ನಾಯಕರ ಅನುಭವ ಮತ್ತು ಸಂಘಟನಾ ಶಕ್ತಿ ಬಹಳ ಮುಖ್ಯವಾಗಿರುತ್ತೆ. ಅದೇ ಸಮಯದಲ್ಲಿ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದ ನಾಯಕರು ಕೂಡ ತಮ್ಮದೇ ಆದ ರಾಜಕೀಯ ಪ್ರಭಾವ ಹೊಂದಿದ್ದಾರೆ. ಹೀಗಾಗಿ ಹಳೆಯ ನಾಯಕರು ಮತ್ತು ಹೊಸದಾಗಿ ಬಂದ ನಾಯಕರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಯಾವುದೇ ನಾಯಕತ್ವಕ್ಕೆ ಸವಾಲಿನ ಕೆಲಸ. ಒಂದು ಕಡೆ ಪಕ್ಷದ ನಿಷ್ಠಾವಂತರನ್ನು ಗೌರವಿಸಬೇಕು, ಇನ್ನೊಂದು ಕಡೆ ಹೊಸ ಶಕ್ತಿಗಳನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಬೇಕು. ಈ ಸಮತೋಲನದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಅದು ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗುತ್ತೆ. ಅಹಿಂದ ಸಮುದಾಯ ಕರ್ನಾಟಕದ ಚುನಾವಣಾ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ಹೊಂದಿದೆ. ಹೀಗಾಗಿ ಈ ವರ್ಗದ ನಾಯಕರ ಅಸಮಾಧಾನ ಮತ್ತು ರಾಜಕೀಯ ಚಲನವಲನಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರತ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರತಿಪಕ್ಷಗಳು ಕೂಡ ಇಂತಹ ಬೆಳವಣಿಗೆಯನ್ನು ಗಮನಿಸ್ತಾಗಿದ್ದು ಕಾಂಗ್ರೆಸ್ನ ಒಳಗಿನ ಅಸಮಾಧಾನವನ್ನು ರಾಜಕೀಯವನ್ನಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಅಂತಿಮವಾಗಿ ಚುನಾವಣೆ ಸಮಯದಲ್ಲಿ ಮತದಾರರ ನಿರ್ಧಾರವೇ ಎಲ್ಲವನ್ನ ನಿರ್ಧರಿಸುತ್ತೆ. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಬೆಳವಣಿಗೆಗಳು ಪಕ್ಷದೊಳಗಿನ ಶಕ್ತಿ ಸಮೀಕರಣದ ಬದಲಾವಣೆಗೆ ಸೂಚನೆಯೋ ಅಥವಾ ಸಾಮಾನ್ಯ ರಾಜಕೀಯ ಅಸಮಾಧಾನವೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ರಾಜಕೀಯ ವಿಶ್ಲೇಷಣೆಗಾಗಿ ವ್ಯೂ ಪಾಯಿಂಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.